ನಮಗೆ ಕಾಣದ ದೇವರು ಸದಾ ಹೇಳುತ್ತಿರುತ್ತಾನೆ, ಹೆತ್ತ ಕರುಳು ಹೊತ್ತ ಹೆಗಲು ಸುಖವಾಗಿ ಇದ್ದರೆ ನಾನೇ ನಿನ್ನಲ್ಲಿಗೆ ಬಂದು ನೆಲೆಸುವೆ ಎಂದು. ಸಮಯ ಮತ್ತು ಸಂಬಂಧ ಈ ಎರಡು ಒಂದೇ ಬಾರಿಗೆ ಹೊಡೆತ ಕೊಟ್ಟರೆ ಮನುಷ್ಯ ದೈಹಿಕವಾಗಿ ಅಲ್ಲ, ಮಾನಸಿಕವಾಗಿಯೂ ಕಲ್ಲಾಗಿ ಬಿಡುತ್ತಾನೆ. ಸಮಯ ಸಂಬಂಧಗಳು ಒಂದೇ ಬಾರಿ ಕೈಕೊಟ್ಟರೆ ನಾವು ಬದುಕುವುದಾದರೂ ಹೇಗೆ ಎನಿಸಿಬಿಡುತ್ತದೆ. ಯಾವತ್ತೂ ಒಳ್ಳೆಯವರ ಜೊತೆ ಒಳ್ಳೆಯವರಾಗಿ ಇರಿ, ಕೆಟ್ಟವರ ಜೊತೆ ಕೆಟ್ಟವರಾಗಲು ಹೋಗಬೇಡಿ. ಏಕೆಂದರೆ ನೀರಿನಿಂದ ರಕ್ತವನ್ನು ತೊಳೆಯಬಹುದು, ಆದರೆ ರಕ್ತದಿಂದ ರಕ್ತವನ್ನು ತೊಳೆಯಲು ಸಾಧ್ಯವಿಲ್ಲ ಅಲ್ಲವೇ? ಇಲ್ಲಿ ದುಡ್ಡು ಎಲ್ಲರಿಗೂ ಸಿಗುವಂಥದ್ದು, ಆದರೆ ಒಳ್ಳೆಯವರು ದುಡ್ಡಿಗೆ ಸಿಗುವುದಿಲ್ಲ. ನಮ್ಮಲ್ಲಿ ಯಾವಾಗ ಒಳ್ಳೆತನ ಇರುತ್ತದೆಯೋ ಆಗ ಎಲ್ಲವೂ ಒಳ್ಳೆಯದೇ ನಡೆಯುತ್ತದೆ. ಕೇವಲ ದುಡ್ಡಿಗೆ ಬೆಲೆ ಕೊಟ್ಟರೆ ಭಾವನೆಗಳಿಗೆ ಅಲ್ಲಿ ಬೆಲೆ ಇರುವುದಿಲ್ಲ. ಮೋಸ ಮಾಡಿದವರು ಆರಾಮವಾಗಿ ನಿಶ್ಚಿಂತೆಯಿಂದ ಮಲಗಿ ನೆಮ್ಮದಿಯ ನಿದ್ದೆ ಮಾಡುತ್ತಾರೆ. ಆದರೆ ಮೋಸ ಹೋದವರು ಮಾತ್ರ ತನ್ನ ನಂಬಿಕೆ ಸುಳ್ಳಾಯಿತಲ್ಲ ಎಂದು ಅಳುತ್ತಾ ಕೊರಗುತ್ತಾರೆ. ಕೊರಗುವವರ ನೋವು ಮೋಸಗಾರರಿಗೆ ಏನು ಗೊತ್ತಿದೆ? ಮೋಸ ಕಪಟ ವಂಚನೆಯನ್ನ ಮಾಡಿ ಯಾರನ್ನು ಮೋಸಗೊಳಿಸಬೇಡಿ. ಏಕೆಂದರೆ ಕರ್ಮದ ಏಟು ತುಂಬ ಭಯಂಕರವಾಗಿ ಇರುತ್ತದೆ. ಕರ್ಮ ನಿಮ್ಮನ್ನ ಹಿಂಬಾಲಿಸಲು ಶುರು ಮಾಡಿದರೆ ನಿಮ್ಮ ಸರ್ವನಾಶ ಶತಸಿದ್ಧ. ಎಚ್ಚರಿಕೆ. ಇಲ್ಲಿ ಪಾರ್ಥೇನಿಯಂ ಗಿಡ ಬೆಳೆದಷ್ಟು ವೇಗವಾಗಿ ಶ್ರೇಷ್ಠ ತುಳಸಿ ಗಿಡ ಬೆಳೆಯುವುದಿಲ್ಲ. ಹಾಗೆಯೇ ಕೆಟ್ಟವರು ಉದ್ಧಾರ ಆದಷ್ಟು ವೇಗವಾಗಿ ಒಳ್ಳೆಯವರು ಉದ್ಧಾರ ಆಗುವುದಿಲ್ಲ. ನಮ್ಮ ಮನಸ್ಸಿಗೆ ತುಂಬ ಇಷ್ಟ ಆದವರು ನಮಗೆ ನೋವು ಮಾಡಿದರೆ ಅವರ ಮೇಲೆ ಕೋಪ ಬರುವುದಿಲ್ಲ, ಆದರೆ ಕಣ್ಣೀರು ಮಾತ್ರ ಖಂಡಿತ ಬಂದೇ ಬರುತ್ತದೆ. ಇದು ನಿಜವಾದ ಮಾತಲ್ಲವೇ? ನಾವು ಯಾರನ್ನು ಖುಷಿಪಡಿಸುವ ಬರದಲ್ಲಿ ನಮ್ಮ ಖುಷಿಯನ್ನು ಮರೆತೇ ಬಿಡುತ್ತೇವೆ. ಯಾರನ್ನು ನಗಿಸುವ ಆತರದಲ್ಲಿ ನಮ್ಮ ನಗುವನ್ನು ಕಳೆದುಕೊಳ್ಳುತ್ತೇವೆ. ಬೇರೆ ಮನೆಯ ಹೆಣ್ಣು ಮಕ್ಕಳನ್ನು ನೋಯಿಸಿ ಕಣ್ಣೀರು ತರಿಸಿ ನನ್ನ ಮಗಳು ಮಾತ್ರ ಸುಖವಾಗಿ ಇರಲಿ ಎಂದು ಅಂದುಕೊಂಡರೆ ದೇವರು ಯಾವತ್ತೂ ಮೆಚ್ಚುವುದಿಲ್ಲ. ಅವರ ಕಣ್ಣೀರು ಯಾವತ್ತೂ ವ್ಯರ್ಥವಾಗುವುದಿಲ್ಲ. ಅವರ ಒಂದೊಂದು ಹನಿ ಕಣ್ಣೀರಿಗೂ ದೇವರು ಬೆಲೆ ಕೊಟ್ಟೇ ಕೊಡುತ್ತಾನೆ. ನಮಗೆ ಕಷ್ಟಗಳೇ ಎದುರಾಗದಿದ್ದರೆ ಜೀವನದ ಮೌಲ್ಯ ತಿಳಿಯುತ್ತಿರಲಿಲ್ಲ. ಕಣ್ಣೀರೇ ಬರದಿದ್ದರೆ ನಗುವಿನ ಆನಂದ ತಿಳಿಯುತ್ತಿರಲಿಲ್ಲ. ಹಾಗೂ ತಪ್ಪುಗಳೇ ಆಗದಿದ್ದರೆ ಹೊಸ ಹೊಸ ಪ್ರಯತ್ನಗಳು ನಡೆಯುತ್ತಿರಲಿಲ್ಲ. ಎಲ್ಲ ಕೆಟ್ಟದ್ದರ ಹಿಂದೆ ಒಂದು ಒಳ್ಳೆಯ ಉದ್ದೇಶ ಇದ್ದೇ ಇರುತ್ತದೆ. ಶುದ್ಧವಾದ ನಡತೆ, ತೂಕವಾದ ಮಾತು, ಸಹಾಯ ಮಾಡುವ ಮನೋಭಾವ ಇವೆಲ್ಲವೂ ಜನನ ಮರಣದ ನಡುವೆ ಇರುವ ನಿಜವಾದ ರೇಖೆಗಳು. ಈ ರೇಖೆ ಯಾರಲ್ಲಿ ಇರುತ್ತದೆಯೋ ಅಂಥವರಿಗೆ ಭಗವಂತನೇ ಅದೃಷ್ಟದ ರೇಖೆಯನ್ನು ದಯಪಾಲಿಸುತ್ತಾನೆ. ಕಷ್ಟಗಳು ಕರಗುತ್ತಿಲ್ಲ, ನಮ್ಮ ಆಸೆಗಳು ಈಡೇರುತ್ತಿಲ್ಲ, ಬದುಕು ಏತಕ್ಕೂ ಮುಂದೆ ಸಾಗುತ್ತಿಲ್ಲ. ಆದರೆ ಭರವಸೆ ಇದೆ, ಭಗವಂತ ನನಗಾಗಿ ಯಾವುದೋ ಒಂದು ಒಳ್ಳೆಯ ತಿರುವನ್ನು ಇಟ್ಟಿದ್ದಾನೆ ನನ್ನ ಜೀವನದಲ್ಲಿ ಎಂದು. ಯಾರಲ್ಲಿ ಕ್ಷಮೆ ಕೇಳುವ ಗುಣ ಇರುತ್ತದೆಯೋ ಅವರು ತುಂಬ ಒಳ್ಳೆಯ ಮನಸ್ಸಿನವರು. ಅವರು ಕ್ಷಮೆ ಕೇಳಿದ ಕ್ಷಣ ಅವರದೇ ತಪ್ಪು ಎಂದಲ್ಲ, ಅದು ಅಹಂಕಾರವನ್ನು ಮೀರಿ ನಿಮ್ಮ ಸಂಬಂಧಕ್ಕೆ ನೀಡುವ ಗೌರವ. ನಾವು ಮುರುಕಲು ಮನೆಯಲ್ಲಿ ಇದ್ದರೂ ಪರವಾಗಿಲ್ಲ, ಗೌರವದಿಂದ ಬಾಳಬೇಕು. ಆದರೆ ಹರಕಲು ಬಾಯಿ ಬಚ್ಚಲು ಮಾತು ಕೆಡಕು ಬಯಸುವ ಜನಗಳ ಜೊತೆ ಎಂದಿಗೂ ವಾಸ ಮಾಡಬಾರದು. ಅವರ ಯೋಗ್ಯತೆ ಎಷ್ಟಿರುತ್ತದೆಯೋ ಅಷ್ಟೇ ಬೆಲೆಯನ್ನು ಕೊಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.
ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಮತ್ತೆ ಇದೇ ರೀತಿಯ ಸ್ಫೂರ್ತಿದಾಯಕ ವಿಡಿಯೋಗಳೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು ಸ್ನೇಹಿತರೆ.